ಡೌಟ್ ಇಟ್ಕೊಳಕ್ ಹೋಗ್ಬೋದು. ಸರ್ ಈಗ ನಾವು ಒಕ್ಕಟ್ಟಾಗಿದ್ವಿ. ಈಗ ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಲ್ಲಿ ಮುಸ್ಲಿಂ ಕೋಲಾರದ ಕೆಲವೊಂದು ವಿರೋಧ ಆಗ್ತದೆ. ಅದು ಪರಿಣಾಮ ದಾವಣಗೆರೆ ಅಷ್ಟೇ ಬಾಗಲಕೋಟೆ ಬಿರುತ್ತೆ ಅಂತ ಅನ್ಸುತ್ತೆ. ಯಾಕಪ್ಪ ಅದು ನಮ್ಗೆ ಮುಸ್ಲಿಂ, ನಾನು ಇದಕ್ಕೆ ತಾನೇ ಬಸವ ತತ್ವದವರು ಅಂತ ಹೇಳಿದಿನ. ಎಲ್ಲಾ ಧರ್ಮ ಜಾತಿಯನ್ನ ನಾವು ಒಗ್ಗೂಡ್ಸ್ಕೊಂಡು ಹೋಗೋರು. ಟಿಕೆಟ್ ಕೇಳಿದಾಗ ಸಿಗ್ಲಿಲ್ಲ ಅಂದಾಗ ಸ್ವಲ್ಪ ಅಸಮಾಧಾನ ಇರುದಲ್ಲ, ಅವೆಲ್ಲ ಸರಿ ಮಾಡ್ಕೊಳ್ತೀವಿ ಅಂತಂದ್ರೆ ಪಾಪ ಅವ್ರಿಗೆ ಹೇಳ್ಕೊತಾರೆ. ಬೇರೆ ಕಲಿಸಲ್ಲ, ಅವ್ರೇನು ಕೊಡಕ್ಕಾಗಿಲ್ಲಲ್ಲ, ಅಂತವ್ರ ಇದನ್ನ ಹೇಳ್ಕೊತಾರೆ. ಯಾವ ಕಟ್ಟ ಕಡೆಯ ಬಡವನಿಗೆ ಅನ್ನ ಕೊಟ್ಟಿದ್ದೀವಿ, ಬೆಳಕು ಕೊಟ್ಟಿದ್ದೀವಿ, ಅವ್ರಿಗೆ ತಿಂಗಳಿಗೆ ಬದುಕಲಿಕ್ಕೆ ಅವ್ರಿಗೆ ಅವಕಾಶ ಸಿಗ್ಲಿ ಅಂತೇಳಿ 2,000 ರೂಪಾಯಿ ಕೊಟ್ಟಿದ್ದೀವಿ, ಬಸ್ನಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಇದು ಬಡವರ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಇದು ದೊಡ್ಡ ಅಭಿವೃದ್ಧಿ. ಜಾತಿ ಧರ್ಮವನ್ನು ಇಲ್ಲಿ ನೋಡಿಲ್ಲ, ಬಸವ ತತ್ವವನ್ನು ನಾವು ಆಚರಣೆ ಮಾಡಿದ್ದೀವಿ. ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇರ್ಬೇಕಂತಕ್ಕಂಥ ತತ್ವ ಮೀರಿ ನಮ್ಮ ಕಾಂಗ್ರೆಸ್ ಅವಕಾಶನೇ ಇಲ್ಲ. ಇಲ್ಲಿ ಅಲ್ಪಸಂಖ್ಯಾತರ ಮುಸ್ಲಿಂ ಬಾಂಧವರು, ಒಂದು ಕ್ರಿಶ್ಚಿಯನ್ರು, ಬೌದ್ಧರು ಎಲ್ಲರೂ ಜೊತೆಗೂಡಿಸಿಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಗೆಲುವನ್ನು ಕೊಟ್ಟಂತ, ಅವರು ಹೋರಾಡಿದಂತ ಜನಾಂಗವನ್ನು ಇವತ್ತು ಕೆಲವು ತಿರಸ್ಕಾರ ಭಾವನೆಯಿಂದ ನೋಡ್ತಕ್ಕಂಥದ್ದು ದುರ್ದೈವದ ಸಂಗತಿ. ಎಂತೆಂತ ಮಹಾನ್ ವ್ಯಕ್ತಿಗಳು ಮುಸ್ಲಿಂ ಸಮಾಜದವರು ಈ ದೇಶಕ್ಕಾಗಿ ದುಡಿದ್ರು, ಪ್ರಾಣ ತತ್ವ, ಕ್ರಿಶ್ಚಿಯನ್ ತತ್ವ. ಇವ್ರಿಗೆ ಅದು ಯಾವ್ದು ಅನುಕಂಪ ಇಲ್ಲಾರ್ದವ್ರು ಏನೇನೋ ಗೋಡ್ಸೆ ಸಿದ್ಧಾಂತದವ್ರು ಮಾತನಾಡ್ತಕ್ಕಂಥದಕ್ಕೆ ನನಗೆ ವಿರೋಧ ಇದೆ. ಇವತ್ತು ಆಲ್ಮಟ್ಟಿ ಮುಳುಗಡೆ ಸಂತ್ರಸ್ತ ಪ್ರಥಮ ಇದರಲ್ಲಿ ನಾನು, ಶರಣಾಗ್ ಸಾಹೇಬ್ರು, ನಮ್ಮ ವಕೀಲರು ಭಂಡಾರಿ ಅವರು ಮತ್ತಾರಿದ್ರಿ, ಆಮೇಲೆ ಪಾಟೀಲ್ ವಕೀಲರಿದ್ರು. ನಾವು ಎಲ್ಲವನ್ನು ಕರೆಕ್ಟ್ ಆಗಿ ಕಾಗದ ಪತ್ರಗಳನ್ನು ಜೋಡಿಸಿ ನಾವು ಮಾಡಿದ್ವಿ. ಇನ್ನ ಮುಖ್ಯಮಂತ್ರಿಗಳು ಬಂದು ಅವರೊಂದು ಸಟ್ ಕೊಡ್ತಾರೆ. ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅವರೊಂದು ಕೊಡ್ತಾರೆ. ಈಗ ಸೆಕೆಂಡ್ ಇದರಲ್ಲಿ ಸತೀಶ್ ಜಾರಕಿಹೊಳಿ, ಎಸ್.ಆರ್. ಪಾಟೀಲ್ ಕೊಡಕತ್ತಿದ್ರು. ಚುನಾವಣೆ ತಯಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಾವು ಮಾಡಿದ್ದೇವೆ. ನಮ್ಮ ಅಭಿವೃದ್ಧಿಗೆ ನಮ್ಮ ಗೆಲುವಿದೆ. ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತೂಗಿ ಅಳೆದು ಜನ ನಮಗೆ ವೋಟ್ ಹಾಕ್ತಾರೆ. ಇನ್ನೊಂದು ನಮ್ಮ ನಡಾವಳಿಕೆ, ಬದುಕಿನಲ್ಲಿ ನಾವು ಮಾತು, ಜನರನ್ನ ನಡೆಸಿಕೊಂಡಂತ ರೀತಿ ನೀತಿಗಳು ನಮ್ಗೆ ಸಹಾಯಕಾರಿ ಆಗ್ತವೆ. ಒಟ್ಟಾರೆ ಹಿಂದೂ ಧರ್ಮದಲ್ಲಿ ಬಸವ ತತ್ವವನ್ನ ಆಚರಣೆಯಲ್ಲಿ ಇಟ್ಕೊಂಡು ಬಂದು ನಾವು ಇವತ್ತು ಆ ಚುನಾವಣೆ ಎದುರಿಸ್ತೇವೆ. ಯಾರು 90% ಜನ ಹಿಂದೂಗಳಿದ್ದೀವಿ, ಅವರು ಗಾಂಧಿ ತತ್ವವನ್ನ ಅಳವಡಿಸಿಕೊಳ್ತಕ್ಕಂಥವ್ರು, ಸಂವಿಧಾನ ತತ್ವವನ್ನ ಅಳವಡಿಸಿಕೊಂಡವರು, ಹಾಗೂ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಹಲವಾರು ಸುಧಾರಣೆ ತರ್ತಕ್ಕಂಥ ವಿವೇಕಾನಂದರ ತತ್ವವನ್ನು ಆದರ್ಶ ಮಾಡ್ತಕ್ಕಂಥವ್ರು, ಪರಮಹಂಸರ ಹಿಂದುತ್ವ, ಬಸವಣ್ಣನ ಹಿಂದುತ್ವ, ಸಂವಿಧಾನದಲ್ಲಿ ಹೇಳ್ತಕ್ಕಂಥ ಪೀಠಿಕೆ ಹಿಂದುತ್ವ, ಇದರಲ್ಲಿ 80 ಅಲ್ಲ 90% ಈ ಸಂಸ್ಕೃತಿಯ ಹಿಂದುತ್ವದಲ್ಲಿದ್ದವರಿಂದ ನಾಮ ಅಭ್ಯರ್ಥಿ ಯುವಕ ಹಿಂದೂ ಇರೋದ್ರಿಂದ ಈ ಸಂಸ್ಕೃತಿಯ ವ್ಯಕ್ತಿಗಳಿಗೆ ಮತ ಹಾಕ್ತಕ್ಕಂಥದ್ದು ಆಗ್ತಾ ಇದೆ. ಅವ್ರಿಗೆ 40 ಲಕ್ಷ ರೂಪಾಯಿ ನೀರಾವರಿ, ಒಂದು ದೇಶಕ್ಕೆ 30 ಲಕ್ಷ ಕೊಡ್ತಕ್ಕಂಥದ್ದು. ಏನು ಇತಿಹಾಸ ಹೇಳ್ತಾರ ಕೇಳಿದಿರಲ್ಲ, ಏನ್ ಇತಿಹಾಸ? ತನ್ನ ಇತಿಹಾಸ ಹೇಳನ್ನು. ನೀರಾವರಿ ಮಂತ್ರಿ ಇದ್ದಾಗ ತನ್ನ ಇತಿಹಾಸ ಏನಾಯ್ತು, ಎಷ್ಟು ಕೊಟ್ಟಿದ್ದು ಅಂತ ಹೇಳಿ. ಆಲ್ಮಟ್ಟಿ ಮುಳುಗಡೆ ಪ್ರದೇಶ ಬಂದಾಗ ಗೇಟ್ ಹಾಕೋತ್ನ ನಾವೇನ್ ಮಾಡಿದೀವಿ, ಈಗೇನ್ ಮಾಡಿದೀವಿ ನಾವ್ ಹೇಳ್ತೀವಿ. ಇತಿಹಾಸ ಹೇಳುದು ಬಿಡನ್ನು, ನೀರಾವರಿ ಸಚಿವರಾಗಿ ಇಲ್ಲಿ ಏನ್ ಮಾಡಿದಾರ ಜನತೆಗೆ ಹೇಳಲ್ಲ. ಇಂತ ಮೊದಲು ಅವ್ರು ಹೇಳಿ, ಆ ನಂತರ ಸವಾಲ ಸ್ವೀಕಾರ ಮಾಡ್ತೀವಿ. ಬಹಿರಂಗವಾಗಿ ಚರ್ಚೆಗೆ ನೀರಾವರಿ ಮಂತ್ರಿ ಏನ್ ಮಾಡಿದಾರ ಜನತೆಗೆ ಹೇಳಿ ಮಾರನೇ ದಿವಸ ನಾನು ರೆಡಿ ಆಗ್ತದೆ. ಸರ್ಕಾರ ಯಾವುದೇ ಒಳ್ಳೆ ಕೆಲಸ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಅನುಕಂಪ ಇರ್ತಿತ್ತಂತೆ. ಹಾಗೆ ಇಲ್ಲಪ್ಪ, ಬಡವ್ರಿಗೆ ದವಾಖಾನೆ ತಂದು ಕೊಟ್ಟಿದ್ದು, ಮೆಡಿಕಲ್ ಕಾಲೇಜ್.
ಯಾವಾಗ 13ರಲ್ಲಿ ಮಂಜೂರಾತಿ ಕೊಟ್ಟಿವಿ. ಇಂಥ ಕಾಲೇಜ್ ಬರ್ಲಾರ್ದಂತ ಅಡ್ಡಗಾಲ್ ಹಾಕಿದವ್ರು ಯಾರು? ಇವ್ರು ಬಡವ್ರ ಪರವಾಗಿಲ್ಲ, ಬಡವ್ರ ಪರವಾಗಿಲ್ಲ, ಮಧ್ಯಮ ವರ್ಗದವ್ರ ಪರವಾಗಿಲ್ಲ. ಇವತ್ತು ಆರೋಗ್ಯದ ವೆಚ್ಚ ಮಿತಿ ಮೀರಿದೆ. ಬಡವರು ಇವತ್ತು ಎಷ್ಟೋ ಒದ್ದಾಡ್ತಾರೆ. ಅಂತವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದ್ದು, ಮೇಟಿ ಸಾಹೇಬ್ರು ಪ್ರಯತ್ನ ಮಾಡ್ತಾ ಅಂದದ್ದು ಇದೆಲ್ಲ. ಅದನ್ನ ಯಾಕೆ ಮರೆತ್ರು ಇವರು? 13 ಮಂಜೂರಾತಿ ಮಾಡಿದ್ದು ಇವ್ರು ಅಧಿಕಾರ ಬಂದಾಗ ಅದನ್ನ ಯಾಕೆ ತಡೆಗಿಟ್ರು? ಅಂದ್ರೆ ಇಲ್ಲಿ ಏನು ದೊಡ್ಡ ದೊಡ್ಡ ಕಂಪ್ನಿಗಳು ಇಲ್ಲೇನು ಮಾಡಿದಾರ ಮೆಡಿಕಲ್ ಕಾಲೇಜ್ಗಳು, ಅವ್ರಿಗೆ ಅನುಕೂಲ ಆಗ್ಲಿ. ಗೌರ್ಮೆಂಟ್ ಬತ್ತಂದ್ರೆ ಬಡವರು ಅಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಬಂದ್ ನಮ್ಗೆ ದುಡ್ಡು ಕೊಡ್ತಾರಂತಕ್ಕಂತ ಕೆಟ್ಟ ಭಾವನೆಯಿಂದ ಇವತ್ತು ಮೆಡಿಕಲ್ ಕಾಲೇಜಿಂದ ಬರ್ಲಾದಂಗ ನೋಡಿದವರು ನಾವು ಮೆಡಿಕಲ್ ಕಾಲೇಜ್ ತಂದದಕ್ಕೆ ಇವ್ರಿಗೆ ಅಸೂಯೆ ಇದೆ. ಇವ್ರು ಸ್ವಾರ್ಥಕ್ಕಾಗಿ ನಮ್ಮನ್ನು ಟೀಕೆ ಮಾಡ್ತಾರೆ. ನಾವು ಬಡವ್ರ ಪರವಾಗಿ ಬಡವ್ರ ಆರೋಗ್ಯ ನಾವು ನೋಡೋದು ನಮ್ಮ ಧರ್ಮ ಅಲ್ಲೇನು? ಇವ್ರಿಗೆ ಅದಿದೇನಾ? ಆ ಹಿತಾಸಕ್ತಿ ಇದೇನಾ? ಯಾಕಾಗುದಿಲ್ಲ? ಜನರೇನ್ ದಡ್ರ? ಅಭಿವೃದ್ಧಿ ಆಗ್ಬೇಕು ಅವ್ರಿಗೆ. ಬಾಗಲಕೋಟೆ ಅಭಿವೃದ್ಧಿ ಆಗ್ಬೇಕಾದ್ರೆ ರೂಲಿಂಗ್ ಪಾರ್ಟಿ ಇದೆ, ನಮ್ಗೆ ಅಭಿವೃದ್ಧಿ ಬೇಕು. ರೂಲಿಂಗ್ ಪಾರ್ಟಿ ಏನಿದೆ ಅದಕ್ಕೆ ನಾವು ವೋಟ್ ಹಾಕೋದ್ರ ಮೂಲಕ ಕೆಲಸ ತೆಗೆದುಕೊಳ್ಬೇಕು. ಬೇರೆ ಪಾರ್ಟಿ ಅವ್ರು ಒಬ್ಬರೇ ಆರಿಸ್ಬೇಕು ಏನ್ ಮಾಡ್ತಾರೆ? ಅಲ್ಲಿ ಅಧಿಕಾರದಾಗ ಇದ್ದಾಗ ಏನು ಮಾಡಿಲ್ಲ, ಅಧಿಕಾರ ಇಲ್ಲಾರ್ದಾಗ ಇನ್ನೇನ್ ಮಾಡ್ಬಲ್ರಲ್ಲಿ ಹೋಗಿ. ಅದಕ್ಕೆ ಬಾಗಲಕೋಟೆಯ ಜನತೆ ರೂಲಿಂಗ್ ಪಾರ್ಟಿಯನ್ನು ನೋಡ್ತಾರೆ. ಯಾಕಂದ್ರೆ ಅಭಿವೃದ್ಧಿ ಪರವಾದ ಯೋಚನೆ ಉಳ್ಳವರು ನಮ್ಮ ಬಾಗಲಕೋಟೆಯವರು. ಯುವಕ ನಾವು ಕೊಟ್ಟಿದ್ದೀವಿ. ಅವನ್ ಹಿಂದೂ ಅಲ್ಲೇನ್? ಅವೇ ಜಾತಿ, ಅವೇ ಧರ್ಮ. ಅವನ್ ಕಾಲಂ ನೋಡಿದಿರ? ಹಿಂದೂ ಅಲ್ಲೇನು? ಮತ್ತೆ ಇವ್ ಗೆದ್ರೆ ಹಿಂದೂ ಗೆದ್ದಂಗ ಆಗುದಿಲ್ಲ? ಯಾರು ಆಸ್ತಿನ ಹಿಂದೂ ಧರ್ಮ? ಆದ್ರೆ ಹಿಂದೂ ಧರ್ಮದಲ್ಲಿ ಬಸವ ತತ್ವ, ವಿವೇಕಾನಂದನ ತತ್ವ, ಪರಮಹಂಸರ ತತ್ವ, ಸಂವಿಧಾನ, ಮಹಾತ್ಮ ಗಾಂಧಿ ತತ್ವ, ಇದನ್ನ ಆಚರಣೆಯಲ್ಲಿ ಹಿಂದೂಗಳು ಆಚರಣೆ ಮಾಡ್ತಕ್ಕಂಥವ್ರು 90% ಇದ್ದಾರೆ. ಆ ಹಿಂದೂಗಳಿಗೆ ಇವತ್ತು ಜಯ ಸಿಗತ್ತೆ. ಗೋಡ್ಸೆ ಹಿಂದೂವಾದಿಗಳು ಜಯ ಸಿಗಲ್ಲ. ಇಲ್ಲ ನಡೀದಲ್ಲಪ್ಪ. ನಮ್ ಚುನಾವಣೆಗೆ ಮತ್ತೆ ಬಳ್ಳಿ ಒಡ್ರೆ ನಿಂತಿದ್ದಿಲ್ಲ ಇರ್ತೈತೆ. ನಮ್ ಗೆಲುವು ನಮ್ದೆ. ನೋಡಿ, ನಾವು ನಮ್ ಚುನಾವಣೆ ತಯಾರಿ ಮಾಡ್ತೀವಿ. ಯಾರು ನಿಂತಾರೆ ಬಿಟ್ಟಾರೆ ನಮ್ ಗಮನ ಇಲ್ಲ. ನಮ್ ಪಕ್ಷ, ನಮ್ ಸಿದ್ಧಾಂತಗಳು, ಆ ತತ್ವ ಆದರ್ಶಗಳ ಮೇಲೆ ನಮ್ ಚುನಾವಣೆ ನಡೀತಾ ಇದೆ. ಆ ತತ್ವ ಆದರ್ಶಗಳಿಂದ ನಮ್ ಗೆಲುವು. ಯಾರು ಪಕ್ಷದ ಇದನ್ನ ಮಾಡ್ತಾರ ಅವ್ರಿಗೆಲ್ಲರಿಗೂ ಅದನ್ನ ನೋಡೋಣ. ಅದನ್ನ ನಿಮ್ಗೆ ಹೇಳ್ತೀನಿ. ಮನವೊಲಿಸಿದ್ವಿ ಅಂದ್ರೆ ಬಂದು ನಿಮ್ಗೆ ಹೇಳ್ತೀವಿ. ಮನವೊಲಿಸಿಯಪ್ಪ ಕರ್ಕೊಂಡ್ ಬಂದಿರ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.